ಡೈಲಿ ಭೇಟಿ ಫಲಪ್ರದ ಆಯ್ತಾ ಸರ್? ವರಿಷ್ಠರನ್ನೆಲ್ಲ ಭೇಟಿ ಮಾಡಿ ಬಂದಿದ್ದೀರಿ? ನಾನು ಯಾರು ವರಿಷ್ಠನ ಭೇಟಿ ಮಾಡಿಲ್ಲ. ನಾನು ಹೋಗಿದ್ದು ರಾಜ್ಯದ ಹಿತಕ್ಕೆ. ನಮಗೆ ಕಾವೇರಿ ತೀರ್ಪು ಆ ತಾಯಿ ಮೇಕೆದಾಟು ಮಾಡಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ನಮಗೆ ಮತ್ತು ತಮಿಳುನಾಡಿಗೆ ಇಬ್ಬರಿಗೂ ಶಕ್ತಿ ಕೊಟ್ಟಿದೆ. ಅವ್ರಿಗೆ ನೀರು ಕೊಡಬೇಕು, ನಿಮ್ದು ಕೆಲಸ ನೀವು ಮಾಡಿ ಅಂತ ಹೇಳಿದೆ. ಸೊ ವಾಟರ್ ಕಮಿಷನ್ CWC ಅವ್ರಿಗೆ ಆಥರೈಸೇಷನ್ ಇದೆ, ಅವರೇ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಟೈಮ್ ಲೈನ್ ಇದೆ. ಅದಕ್ಕೆ ಇವತ್ತು ಬೆಳಗ್ಗೆ ನಾನು ಶ್ಯಾಮ್ ದಿವಾನ್ನ ಭೇಟಿ ಮಾಡಿದ್ದೆ. ಅಡ್ವೊಕೇಟ್ ಜನರಲ್ ಮೊನ್ನೆ ಡೆಲ್ಲಿಗೆ ಬಂದಿದ್ರು. ಕಪಿಲ್ ಸಿಬ್ಬಲ್ ಅವ್ರ ಕಾರ್ಯಕ್ರಮಕ್ಕೂ ಹೋಗಿದ್ದೆ. ಅಲ್ಲೂ ಎಲ್ಲ ಲಾಯರ್ಗಳು, ಕೆಲವು ಜಡ್ಜಸ್, ಫಾರ್ಮರ್ ಜಡ್ಜಸ್ ಅಂದ್ರೆ ಅವರೆಲ್ಲ ಬಂದಿದ್ರು. ಅವ್ರನ್ನೆಲ್ಲ ಒಪಿನಿಯನ್ ತಗೊಂಡಿದ್ದೀನಿ. ನಾಳೆ ನಮ್ಮ CNL ಮೀಟಿಂಗ್ ಇದೆ, ಬೋರ್ಡ್ ಮೀಟಿಂಗ್ ಇದೆ. ಇದನ್ನ ಯಾವ ರೀತಿ ಪ್ರಸ್ತಾವ ಮಾಡಬೇಕು ಅಂತ ಇವತ್ತು ಚೀಫ್ ಮಿನಿಸ್ಟರ್ ಕೂಡ ಇವತ್ತು ಲೆಟರ್ ಇದ್ರ ಬಗ್ಗೆ ಅವರು ಕೂಡ ಇವತ್ತು PM ನ ಭೇಟಿ ಮಾಡಿ ಕೊಡ್ತಾ ಇದ್ದಾರೆ. ಸೊ ನಾಳೆ ಅದಕ್ಕೆ ಮುಂದಕ್ಕೆ ನಾನು ಯಾವ ರೀತಿ ಮುಂದುವರಿಬೇಕು ಅಂತ ಹೇಳಿ ಅದಕ್ಕೆ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತಾ ಇದ್ದೆ. ಯಾಕೆಂದ್ರೆ ಟೈಮ್ ವೇಸ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಈಗೇನೋ ನೀರೇನೋ ಹೋಗ್ತಾ ಇದೆ. ಕಷ್ಟ ದಿನ ಬಂದಾಗ ಅದಕ್ಕೆ ಏನ್ ಮಾಡ್ಬೇಕು ಅಂತೇಳಿ ಅದು ರಾಜ್ಯದ ಹಿತ. ಯಾಕಂದ್ರೆ ನಡೆದಿದ್ದೀನಿ, ಕೇಸ್ ಹಾಕ್ಸ್ಕೊಂಡಿದೀವಿ, 100 ಕೇಸು ನಮ್ಮ ಮೇಲೆ ಬಿಜೆಪಿಯವರು ಹಾಕಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದೀವಿ. ಈಗ ನಮ್ಮ ಮಂಡ್ಯದವ್ರಿಗೆ, ಇದು ಮೈಸೂರವ್ರಿಗೆ, ತುಮಕೂರವ್ರಿಗೆ, ಬೆಂಗಳೂರವ್ರಿಗೆ, ಎಲ್ಲರಿಗೂ ಕೂಡ, ಚಾಮರಾಜನಗರ ಎಲ್ಲರಿಗೂ ಕೂಡ ನಾವು ನ್ಯಾಯ ಒದಗಿಸ್ಕೊಡ್ಬೇಕಲ್ಲ. ನಮ್ಮ ರೈತರ ಬದುಕು, ಇಂಡಸ್ಟ್ರೀಸ್ಗೂ ಅನುಕೂಲ ಆಗಬೇಕು, ಬೆಂಗಳೂರು ಕುಡಿಯೋ ನೀರಿಗೂ ಅನುಕೂಲ ಆಗಬೇಕು. ಇದಕ್ಕೆಲ್ಲ ನಾನು ಈಗಾಗಲೇ ನನ್ನ ಶ್ರಮಕ್ಕೆ ಫಲ ಸಿಕ್ಕಿದೆ. ಸೊ ಅದಕ್ಕೆ ಏನೇನಾಗಬೇಕು ಅಂತೇಳಿ ಈಗೆಲ್ಲ ಬೇಕಾದಷ್ಟೆಲ್ಲ ಅಡ್ವೊಕೇಟ್ಸ್ ಎಲ್ಲ ಚರ್ಚೆ ಮಾಡಿದೀವಿ. ನಾನು, ನಮ್ಮ ಜಯಚಂದ್ರ ಎಲ್ಲ ನಮ್ಮ ಲೀಗಲ್ ಟೀಮ್ ಎಲ್ಲ ಹೋಗಿತ್ತು, ನಾವೆಲ್ಲ ಮಾತಾಡಿದ್ವಿ. ಸೊ ಕೆಲವ್ರಿಗೆಲ್ಲ ನಾನು ಅಭಿನಂದನೆ ಹೇಳ್ಬೇಕಲ್ಲ, ನನ್ನ ಡ್ಯೂಟಿ ನಾನು ಮಾಡ್ಬಿಟ್ಟು ಬಂದಿದ್ದೀನಿ. ಸರ್, ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ CM ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಇವತ್ತು ಸಂಜೆ. ಸೊ ತಾವು ಕೂಡ ನಿನ್ನೆ ರಾತ್ರಿ ಅವ್ರನ್ನ ಭೇಟಿ ಮಾಡಿದ್ರಿ ಖರ್ಗೆ ಅವ್ರನ್ನ? ನಾನೇನು ಭೇಟಿ ಮಾಡಿಲ್ಲಪ್ಪ. ನಾನು ಭೇಟಿ ಮಾಡಿಲ್ಲ. ನಾವು ಹೋದಾಗೆಲ್ಲ ಭೇಟಿ ಮಾಡ್ತಾ ಇರ್ತೀವಿ, ಅದು ಬೇರೆ ವಿಚಾರ. ರಾಜಕೀಯಕ್ಕೆ ನಾನೇನು ಭೇಟಿ ಮಾಡಿಲ್ಲ. ಸಚಿವ ಸ್ಥಾನಕ್ಕೆ ಬೇಡಿಕೆ ಸಚಿವ CM ಅವರು ಕೂಡ ಬೇಡಿಕೆ ಇಟ್ಟಿದ್ದಾರೆ. ಕೆಲ ಶಾಸಕರೆಲ್ಲ ಸಚಿವರಾಗೋ ಲೆಕ್ಕಾಚಾರದಲ್ಲಿದ್ದಾರೆ ಸರ್. ನಡೆಯುತ್ತೆ ಸರ್? ತಪ್ಪೇನಿದೆ, ಎಲ್ಲರಿಗೂ ಹಕ್ಕಿದೆಯಲ್ಲ. MLA ಆದವರು, MLC ಆದವರು ಎಲ್ಲರಿಗೂ ಹಕ್ಕಿದೆ. ಎಷ್ಟೋ ಜನಕ್ಕೆ ಏನು ಆಗದೆ ಹೋದವ್ರನ್ನ ನಾಳೆ ಬೆಳಗ್ಗೆ ಮಿನಿಸ್ಟರ್ ಮಾಡಂತ ಅವಕಾಶಗಳು ಬಿಂದೆ ಆಗಿಲ್ವಾ? MLA ಇಲ್ಲದೆ ಹೋದವ್ರನ್ನ, MLC ಇಲ್ಲದೆ ಹೋದವ್ರನ್ನ ಮಂತ್ರಿ ಮಾಡೋಷ್ಟು ಅವಕಾಶ ಮುಖ್ಯಮಂತ್ರಿಗಳು ಇರ್ತದೆ. ಸೊ ಯಾರ ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ ಅವರೆಲ್ಲ ಏನಾದ್ರು ಒಂದು ಅಧಿಕಾರ ಬೇಕು ಅಂತ ಆಸೆ ಪಡ್ತಾರೆ. ಅವ್ರ ಆಸೆಗೆ ನಾವು ತಪ್ಪು ಅಂತ ಹೇಳಕ್ಕಾಗ್ತದ? ಅವ್ರದೇ ಆದಂತ ರೀತಿಯಲ್ಲಿ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿರ್ತಾರೆ, ತ್ಯಾಗ ಮಾಡಿರ್ತಾರೆ, ಶ್ರಮ ಪಟ್ಟಿರ್ತಾರೆ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತೆ ಸರ್? ಹೇಳಿ. ಸಚಿವ ಸಂಪುಟ ಪುನರ್ರಚನೆ ನಡೆಯುತ್ತೋ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತೆ? ಎಲ್ಲರೂ ಶಾಸ್ತ್ರಗಿಸ್ತ ಇದ್ರೆ, ಯಾರು ಗಿಡಿ ಶಾಸ್ತ್ರದವರು ಕೇಳಿ ಅವ್ರು ಮಾತಾಡ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.